ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದಂತಹ ಮೆಂತೆ ಟೀ ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬ ಸುಲಭ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಬನ್ನಿ ಹಾಗಿದ್ರೆ ಹೇಗೆ ಮಾಡಿದ್ರು ನೋಡೋಣ. 1 ಸ್ಪೂನಷ್ಟು ಫಸ್ಟ್ ಮೆಂತೆ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಫಸ್ಟು ಸ್ವಲ್ಪ ತೊಳ್ಕೊಳ್ಬೇಕು. ನೀವು ಈ ಮೆಂತೆನ ರಾತ್ರಿನೇ ನೆನೆಸಿ ಕೂಡ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಮೆಂತೆನ ಹಾಕಿ ಕೂಡ ಮಾಡಬಹುದು. ನಾನಿವತ್ತು ಡೈರೆಕ್ಟಾಗಿ ಹಾಕಿ ಮಾಡ್ತಾ ಇದ್ದೀನಿ. ಈಗ ಮೆಂತೆನ ತೊಳೆದಾಗಿದೆ, ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಪಾತ್ರೆಯಲ್ಲಿ ಟೀ ಮಾಡ್ತೀವೋ ಆ ಪಾತ್ರೆಗೆ ಈ ಮೆಂತೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಲೆಮನ್ ಗ್ರಾಸ್ನ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಬೆಳೆಸಿರೋ ಅಂಥದ್ದು. ಇದು ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಮತ್ತು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ಬೇಕು. ನಾವು ಪ್ರತಿನಿತ್ಯ ಕಾಫಿ ಟೀ ಕುಡಿಯೋ ಬದಲಿಗೆ ಈ ರೀತಿ ಮೆಂತೆ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ರಕ್ತದಲ್ಲಿರೋ ಅಂತಹ ಸಕ್ಕರೆ ಅಂಶನ ನಿಯಂತ್ರಣ ಮಾಡೋದಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ, ಮೆಂತೆನ ಬಳಸೋದು. ಜೊತೆಗೆ ಇದು ಜೀರ್ಣಕ್ರಿಯೆಗೂ ಒಳ್ಳೆಯದು. ಇದರಲ್ಲಿ ಫೈಬರ್ ಕೂಡ ಇರೋದ್ರಿಂದ ವೆಯ್ಟ್ ಲಾಸಿಗೂ ಒಳ್ಳೆಯದು. ನೆಕ್ಸ್ಟ್ ಲೆಮನ್ ಗ್ರಾಸ್ ಹಾಕಿದ್ಮೇಲೆ ಸ್ವಲ್ಪ ಸೈಂದ್ರವಲವಣ, ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತ ಹೇಳಿ ಸಿಗುತ್ತೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿ ಆದರೂ ಹಾಕ್ಕೊಳ್ಬೋದು ಅಥವಾ ಡ್ರೈ ಆದರೂ ಹಾಕ್ಕೊಳ್ಬೋದು. ಎಲ್ಲ ಮಲ್ನಾಡ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಒಂದು 2 ಪೀಸ್ ಹಾಕಿದ್ರೆ ಸಾಕು. ಈ ಟೀ ಹೇಗಿರುತ್ತೆ ಅಂದರೆ ಉಪ್ಪು, ಖಾರ, ಹುಳಿ, ಒಗರು ಎಲ್ಲ ಕೂಡ ಕೂಡಿರುತ್ತೆ. ಮತ್ತು ಲೆಮನ್ ಗ್ರಾಸ್ ಹಾಕಿರೋದ್ರಿಂದ ಅದ್ರ ಸುಗಂಧ ಕೂಡ ಚೆನ್ನಾಗಿರುತ್ತೆ, ರಿಫ್ರೆಶ್ಮೆಂಟ್ ಆಗಿರುತ್ತೆ. ಲೆಮನ್ ಗ್ರಾಸ್ ಇಲ್ಲ ಅನ್ನೋದಾದರೆ ಪುದೀನ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಇವತ್ತು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಪುದೀನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನಾವು ಎಷ್ಟು ನೀರು ಹಾಕಿರ್ತೀವೋ ಅದರ ಅರ್ಧದಷ್ಟು ಆಗಲ್ಲಿವರೆಗೆ ನಾವು ಕುದಿಸ್ಬೇಕಾಗತ್ತೆ. ಲೆಮನ್ ಗ್ರಾಸ್ ಹಾಕೋದ್ರಿಂದ ಈ ಟೀಯ ಟೇಸ್ಟು ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಯಾಕಂದರೆ ಅದರಲ್ಲಿರೋವಂತಹ ಒಂದು ಫ್ಲೇವರ್ ಏನಿದೆ ಅದು ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದನ್ನು ಕೊಡುತ್ತೆ. ಹಾಗಾಗಿ ಲೆಮನ್ ಗ್ರಾಸ್ನ ಹಾಕ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟು ಕೂಡ ಇರುತ್ತೆ, ಜೊತೆಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ, ರಿಫ್ರೆಶ್ಮೆಂಟ್ ಆಗುತ್ತೆ. ಲೆಮನ್ ಗ್ರಾಸ್ ಇಲ್ಲ ಅನ್ನೋರು ಪುದೀನ ಹಾಕ್ಕೊಂಡ್ರು ಕೂಡ ಸಾಕು. ಪುದೀನ ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ, ಅದು ಕೂಡ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಇನ್ನು ಸೂಜಿ ಮೆಣಸು, ಗಾಂಧಾರಿ ಮೆಣಸು ಸಿಕ್ಕಿಲ್ಲ ಅನ್ನೋದಾದರೆ ಕಾಳು ಮೆಣಸನ್ನ ಒಂದು 4ರಿಂದ 5 ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಳ್ಳಿ. ಇದನ್ನು ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಅರ್ಧದಷ್ಟು ಆದಮೇಲೆ ನಾನು ಸ್ಟವ್ ಆಫ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ನಂತರ ನಾವು ಸೋಸ್ಕೊಂಡು ಇದಕ್ಕೆ ನಿಂಬೆಹಣ್ಣಿನ ರಸ ಅಥವಾ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇನ್ನು ನಿಮಗೇನಾದರೂ ಕ್ರೇವಿಂಗ್ಸ್ ಎಲ್ಲ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ 1 ವಾರ ಈ ಟೀನ ಕುಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಎಫೆಕ್ಟ್ ಏನು ಅಂತ. ನೀವು ಕೂಡ ಒಮ್ಮೆ ಈ ಮೆಂತೆ ಟೀನ ಮಾಡಿಕೊಂಡು ಎಂಜಾಯ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.